ನಮ್ಮ ವಿರೋಧಿ ಅವರು. ಆಯ್ತು ಜಮೀರ್ ಅವರೇ, ಅವ್ರು ಹೇಳ್ತಾರೆ ಹೋಗಬೇಡಿ, ನಾನು ನಿಮ್ಗೆ ಎಲ್ಲಿ ಬೇಕಂತ ಹೇಳಿ ಪ್ರೀತಿ ಆಯ್ತು, ಇಲ್ಲೇ ಇರಿ. ಈಗ ಮಾತಾಡಿ, ಚೆನ್ನಿ ಮಾತಾಡಿ. ಅಲ್ಲಲ್ಲ, ಬಾಂಬ್ ಕಟ್ಕೊಂಡು ಹೋಗೋದಕ್ಕೆ ತೊಂದರೆ ಇಲ್ಲ, ರಾಹುಲ್ ಗಾಂಧಿ ತರ ಅಣುಬಾಂಬ್ ಆಗಬಾರ್ದು ಅಂತ. ಆಯ್ತು, ಕುತ್ಕೊಳ್ಳಿ. ಚೆನ್ನಿ ಮಾತಾಡಿ. ಮೋದಿ ಆಯ್ತು, ಹೇಳಿ ಸರ್. ಓಕೆ, ಇಲ್ಲೇ ಇರೋಣ ನೀನು. ಈಗ ಇಡೀ ಸದನದ ಆ ಬಾಂಬ್ ಇಡೀ ಬಾಂಬ್ ಎಲ್ಲಿಂದ ಸಿಗ್ತದೆ ಅಂತ ಅವರಿಗೆ ಗೊತ್ತಿರ್ಬೇಕು. ಆಯ್ತು, ಚೆನ್ನಿ ಮಾತಾಡಲ್ಲ. ಮಾನ್ಯ ಅಧ್ಯಕ್ಷರೇ, ತಮ್ಮ ಕಡೆ ತಗೊಂಡ್ಬರೋ, ಚರ್ಚೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಬಹಳ ಮೂಲಭೂತವಾದಂತ ಪ್ರಶ್ನೆ ಕೇಳ್ತಾನೆ. ಬೇರೆ ಬೇರೆ ದೇಶದ ಚಾನೆಲ್ಗಳಲ್ಲಿ, ಪಾಕಿಸ್ತಾನದ ಚಾನೆಲ್ಗಳಲ್ಲೂ ಬರುತ್ತೆ ಅಂತ ಬರೋ ಹಾಗೆ ಮಾಡಿದ್ದು ಯಾರು? ನಾವಾ? ಇದೇ ಸರ್ಕಾರ ಅಂತ ಹೇಳಿದ್ರೆ ನಿಮಗೆ ಯಾಕೆ ಸಿಟ್ಟು ಬರುತ್ತೆ? ಯಾಕೆಂದ್ರೆ ನೀವು ಸರಿಯಾದಂಥ ಕ್ರಮಗಳನ್ನು ತಗೊಂಡು ಬಿಟ್ಟಿದ್ರೆ ಯಾವ ಚಾನಲ್ ಏನು ಚರ್ಚೆ ಮಾಡ್ತಾ ಇರಲಿಲ್ಲ. ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಹಿಡ್ಕೊಂಡು ಬೇರೆ ದೇಶದೊಳಗಡೆ ನಮ್ಮ ದೇಶದ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಯಾರು? ಅದಕ್ಕೆ ಸರಿಯಾದಂತ ಶಕ್ತಿ ಕೊಟ್ಟಿದ್ದು ಯಾರು ಅಂತ ನನ್ನ ಮೂಲಭೂತವಾದಂತ ಪ್ರಶ್ನೆ. ಒಂದ್ ನಿಮಿಷ, ಚನ್ನಬಸಪ್ಪ ಒಂದೇ ಇದೇ ಬಗ್ಗೆ ಚರ್ಚೆ ಮಾಡ್ತಿದ್ರಿ. ಒಂದು ಮೊನ್ನೆ ಉತ್ತರ ಕೊಡೋಕೆ, ಅಂದ್ರೆ ನಾನು ಜಸ್ಟ್ ನೆನಪಾಡಿ, ಯಾಕೆ ಮತ್ತೆ ಅದೇನೇ ಚರ್ಚೆ ಮಾಡೋದು ಬಂತಲ್ಲಿ. ಮೊನ್ನೆ ಉತ್ತರ ಕೊಡೋಕೆ ಏನು ಹೇಳಿದ್ರು, ನಾವೇನು ಕೇಸ್ ಆಗಿದ್ದೆವು ಹೈಕೋರ್ಟ್ ಅದಕ್ಕೆ ವೆಕೇಟ್ ಮಾಡಿಸಿ, ಬೇರೆ ಯಾರು ಕೇಸ್ ಹಾಕಿದ್ದಾರೆ ಅದನ್ನ ಬಹುಶಃ ವೆಕೇಟ್ ಕೋರ್ಟ್ ವೆಕೇಟ್ ಮಾಡಿ ಹೇಳಿದ್ರು. ನಾನು ವಿಷಯ ಹೇಳುವಂಥದ್ದು ಏನಂದ್ರೆ ಇಲ್ಲಿ ಸುಮೋಟ ಹಾಕ್ಲಿಕ್ಕೆ ಅವಕಾಶಗಳು ಇದೆಯಲ್ಲ. ಒಂದು ಕೇಸ್ ಹಾಕಿದ್ರೆ ಬೇರೆ ಚಾನೆಲ್ಗಳು ಇದನ್ನ ಪ್ರಚಾರ ಮಾಡ್ತಾ ಇತ್ತ ಧರ್ಮಸ್ಥಳದ ಬಗ್ಗೆ. ಓಕೆ, ನೆಕ್ಸ್ಟ್. ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳವನ್ನ ಇವತ್ತಿನ ದಿವಸ ಯಾವ ರೀತಿ ನಿಲ್ಲಿಸಿದ್ದಾರೆ, ನೋವಾಗೋದಿಲ್ಲ ಹಿಂದೂ ಸಮಾಜಕ್ಕೆ. ಮತ್ತು ಅನಾಮಿಕ ಕೇವಲ 13 ಪಾಯಿಂಟ್ ತೋರಿಸಿದ್ ನಮ್ಗೆ ಗೊತ್ತಿದ್ದ ಬಗ್ಗೆ ಅದೇ ಪ್ರಚಾರ ಹಾಕಿದ್ ಟಿವಿ ಒಳಗೆ. 13 ಬಿಟ್ಟು ನೀವು 17, 18 ಹೋದ್ರಿ, 13 ಬಿಟ್ಟು ಹೋದ್ರಿ, 19 ಆಯ್ತು. ಆಯ್ತು, ಈಗ ಏನಾಗ್ಬೇಕು ಹೇಳಿ. ಅಲ್ಲಲ್ಲ, ಅವ ಹೇಳಿದ್ದ ಅವನ ಪ್ರಕಾರ ಮಾಡ್ಬೇಕಾದ್ರೆ 13 ಮಾಡ್ಬೇಕಾಗಿತ್ತಲ್ಲ, 13 ಬಿಟ್ಟು ಯಾಕೆ ಹೋದ್ರಿ? ನಿಮ್ಮ ಪ್ರಶ್ನೆ ಏನು ಕ್ಲಾರಿಫಿಕೇಶನ್? ಯಾಕೆ ಅದನ್ನ ಕೇಳ್ದನ್ನ. 13 ಬಿಟ್ಟು ಇನ್ನೂ ಎಷ್ಟು ಗುಂಡಿ ತೆಗಿಯವ್ರು? ಓಕೆ, ನೆಕ್ಸ್ಟ್. ಇನ್ನೂ ಎಷ್ಟು ಗುಂಡಿ ತೆಗಿಯವ್ರು? ಓಕೆ ಅಂತ ಇದಕ್ಕೆ ಉತ್ತರ ಕೊಡ್ಬೇಕಂತ ಕೇಳ್ಕೊಳ್ತೇನೆ ಮಾನ್ಯ ಅಧ್ಯಕ್ಷೆ. ಓಕೆ, ಮತ್ತು ತಾವು ಹೋಮ್ ಮಿನಿಸ್ಟ್ರಿ ಅವರು ಮೊದಲೇ ಯಾಕೆ ಗಪ್ಪದ್ರಿ? ಅದು ಈಗಾಗಲೇ ನಮ್ಮ ನಾಯಕರೇನು ಯಾಕೆ ಮಾತಾಡ್ರಿ? ನಾವು ಇದ್ರ ಬಗ್ಗೆ SIT ಬಗ್ಗೆ ವಿರೋಧ ಇಲ್ಲ, ಸತ್ಯ ಹೊರಗಬೇಕು. ಅವರು ಬ್ರದರ್ನ ಬಂದು ಧನ್ಯವಾದ ಹೇಳಿದ್ರು CMಗೆ ಅಂತ ಹೇಳಿದ್ರು. ನಾವು ಅದೇ ರೀತಿ ಹೇಳ್ತೀವಿ, ಧನ್ಯವಾದ. ಸತ್ಯ ಹೊರಗೆ ಬರಬೇಕು. ಆದರೂ ಇದು ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡೋದು ಆಗಬಾರ್ದು. ನಮ್ಮ ಮಠ ಮಂದಿರಗಳ ಬಗ್ಗೆ ಅಪಾರವಾದ ಗೌರವ ಇದೆ. ಹಿಂದಕ್ಕೆ ಇದ್ರ ಮ್ಯಾಗೂ ಆಯ್ತು, ತಿರುಪತಿ ತಿಮ್ಮಾಪನ ಮ್ಯಾಗೂ ಸಹಿತ ಕ್ಲಾರಿಫಿಕೇಶನ್ ಆಯ್ತು. ಅದೇ ಪ್ರಕಾರ ಕರ್ನಾಟಕದಾಗ ಇದ್ರ ಮೇಲೆ ಆಗ್ತದ, ಅದು ಅಕ್ಷಮ್ಯ ಅಪರಾಧ. ಅದ್ರ ಬಗ್ಗೆ ಸಮರ್ಥವಾಗಿ ಉತ್ತರ ಕೊಡ್ಬೇಕಂತ ಮುಖಾಂತರ